ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿಯಿಂದ ಶಾಕ್ ಎದುರಾಗಿದೆ. ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯಾಗಿದೆ. ತುಮಕೂರಿನ ಹೆಗ್ಗೆರೆಯಲ್ಲಿರೋ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಎಸ್ಎಸ್ಐಟಿ ಎಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ನೆಲಮಂಗಲದಲ್ಲಿರೋ ಮೆಡಿಕಲ್ ಕಾಲೇಜಿಗೂ ಇಡಿ ಎಂಟ್ರಿ ಕೊಟ್ಟಿದೆ. ಬೆಳಗ್ಗೆ 9 ಗಂಟೆಯಿಂದ ಏಕಕಾಲಕ್ಕೆ ಪರಿಶೀಲನೆ ಆಗ್ತಾ ಇದೆ. 5 ಇನೋವಾ ಕಾರಿನಲ್ಲಿ ಇಡಿ ಅಧಿಕಾರಿಗಳ ಆಗಮನ ಆಗಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾಲೇಜಿನಲ್ಲಿ ದಾಳಿಯಾಗಿದೆ. ಪರಿಶೀಲನೆ ನಡೆಸುತ್ತಿದ್ದಾರೆ ಇಡಿ ಆಫೀಸರ್ಸ್. ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ ಕಚೇರಿಯಲ್ಲೂ ಕೂಡ ಶೋಧ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಇದೇ ಕಾಲೇಜುಗಳಲ್ಲಿ ಇಡಿ ಅಧಿಕಾರಿಗಳು ಬೆಳಗ್ಗೆ ದಾಳಿಯನ್ನ ನಡೆಸಿದ್ದಾರೆ. ಮೆಡಿಕಲ್ ಕಾಲೇಜು, ಎಂಜಿನಿಯರಿಂಗ್ ಕಾಲೇಜು ಇವೆಲ್ಲ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಸೇರಿದಂತಹ ಶಿಕ್ಷಣ ಸಂಸ್ಥೆಗಳು. ಆ ಶಿಕ್ಷಣ ಸಂಸ್ಥೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ತುಮಕೂರಿಂದ ನಮ್ಮ ಪ್ರತಿನಿಧಿ ಮಧು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ. ಅಕ್ರಮ ಹಣ ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ ಮಧು. ಸೊ ಇಂತಹ ಆರೋಪ ಏನಾದರೂ ಪರಮೇಶ್ವರ್ ಅವರ ವಿರುದ್ಧ ಕೇಳಿ ಬಂದಿತ್ತಾ? ಸ್ಥಳದಲ್ಲಿ ಏನೇನಾಗ್ತಾ ಇದೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಸಭಾ ಏನು ಅಂತಂದ್ರೆ ಇವತ್ತು ಬೆಳ್ಳಂಬೆಳಗ್ಗೆ ತುಮಕೂರಿನ ಅದರಲ್ಲೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಮೂಹ ಸಂಸ್ಥೆಗಳೇನಿದೆ ಅದರ ವ್ಯಾಪ್ತಿಗೆ ಬರುವಂತಹ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಮತ್ತು ಸಿದ್ಧಾರ್ಥ ಏನು ಮೆಡಿಕಲ್ ಕಾಲೇಜ್ ಇದೆ, ಇವೆರಡರ ಮೇಲೂ ಕೂಡ ಈಗ ಇಡಿ ದಾಳಿ ಆಗಿರುವಂತದ್ದು. ಬಹುಶಃ ಏನು ಅಂತಂದ್ರೆ 2019 ಮತ್ತು 20ರಲ್ಲೂ ಕೂಡ ಒಮ್ಮೆ ಪರಮೇಶ್ವರ್ ಅವರ ಕಾಲೇಜ್ ಮೇಲೆ ಐಟಿ ದಾಳಿ ಆಗಿತ್ತು. ಐಟಿ ದಾಳಿ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆಯನ್ನ ಕೂಡ ನಡೆಸಲಾಗಿತ್ತು. ಆ ಒಂದು ಪರಿಶೀಲನೆ ವೇಳೆ ಏನಾದ್ರೂ ಐಟಿ ಅಧಿಕಾರಿಗಳು ಈ ಒಂದು ಇಡಿನವರಿಗೆ ಅಂದಿನ ಸಮಯದಲ್ಲಿ ಏನಾದ್ರೂ ಅಕ್ರಮ ಅಥವಾ ಹಣದ ಅವ್ಯವಹಾರ ಏನಾದ್ರೂ ನಡೆದಿದೆಯಾ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಈಗಾಗಲೇ 5 ಇನೋವಾ ಕಾರುಗಳಲ್ಲಿ ಇಡಿ ಅಧಿಕಾರಿಗಳು ಈ ಒಂದು ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಏನಿದೆ ಪರಮೇಶ್ವರ್ ಅವರ ಒಡೆತನದ ಕಾಲೇಜು, ಈ ಒಂದು ಕಾಲೇಜ್ಗೆ ಈಗ ಭೇಟಿಯನ್ನ ನೀಡಿರುವಂತದ್ದು. ಜೊತೆಗೆ ಏನು ಅಂತಂದ್ರೆ ಈಗಷ್ಟೇ ಕೆಲವೇ ತಿಂಗಳುಗಳ ಹಿಂದೆಯಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನ ಪ್ರತಿಷ್ಠಿತ ಒಂದು ಶಿಕ್ಷಣ ಸಂಸ್ಥೆಯನ್ನ ಖರೀದಿಯನ್ನ ಮಾಡಿ ಆ ಒಂದು ಶಿಕ್ಷಣ ಸಂಸ್ಥೆಯನ್ನ ಸಿದ್ಧಾರ್ಥ ಏನು ಶಿಕ್ಷಣ ಸಮೂಹ ಸಂಸ್ಥೆಗಳಿದೆ ಅದರ ವ್ಯಾಪ್ತಿಗೆ ಅವರು ಖರೀದಿಯನ್ನ ಮಾಡಿದ್ರು. ಅಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿತ್ತು. ಅದರಲ್ಲಿ ಏನಾದ್ರೂ ಇಡಿ ಅಧಿಕಾರಿಗಳಿಗೆ ಕೆಲವೊಂದು ಸಂಶಯಗಳು ಉಂಟಾಗಿರ್ಬೋದು. ಆ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ದಾಳಿ ನಡೆದಿರಬಹುದು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಜೊತೆಗೆ ಪರಮೇಶ್ವರ್ ಅವರು ಕೆಲವೊಂದಷ್ಟು ಆಸ್ತಿಗಳನ್ನು ಕೂಡ ತುಮಕೂರಿನಲ್ಲಿ ಈಗಾಗಲೇ ಖರೀದಿ ಮಾಡಿರುವಂತದ್ದು. ಆ ಎಲ್ಲ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳು ತುಮಕೂರಿನ ಪರಮೇಶ್ವರ್ ಅವರ ಒಡೆತನದ ಕಾಲೇಜುಗಳಲ್ಲಿ ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈಗಷ್ಟೇ ಈ ಒಂದು ಪರಿಶೀಲನೆ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಕಾಲೇಜಿನ ವ್ಯಾಪ್ತಿಯೊಳಗೆ ವಿದ್ಯಾರ್ಥಿಗಳನ್ನ ಮಾತ್ರ ಅಲೋ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ಯಾವುದೇ ಮಾಧ್ಯಮದ ಸಿಬ್ಬಂದಿಗಳಾಗಿರ್ಲಿ ಅಥವಾ ಬೇರೆ ಯಾವುದೇ ಇತರೆ ಕೆಲಸಗಳಿಗೆ ಅಥವಾ ಕಾಲೇಜು ಬರುವಂತಹ ಪೋಷಕರು ಇವ್ರು ಯಾರಿಗೂ ಕೂಡ ಈಗ ಕಾಲೇಜಿನ ಒಳಭಾಗಕ್ಕೆ ಎಂಟ್ರಿಯನ್ನ ಕೊಡ್ತಾ ಇಲ್ಲ. ಹಾಗಾಗಿ ಈಗ ಬಹುಶಃ ಏನು ಅಂತಂದ್ರೆ 5 ಇನೋವಾ ಕಾರ್ನಲ್ಲಿ ಬಂದಿರುವಂತಹ ಸುಮಾರು 9 ರಿಂದ 10 ಜನ ಅಧಿಕಾರಿಗಳ ತಂಡ ಏನಿದೆ ಈಗ ಕಾಲೇಜಿನ ಅದರಲ್ಲೂ ಕೂಡ ಪ್ರಿನ್ಸಿಪಾಲ್ರ ಕಚೇರಿ ಏನಿದೆ ಆ ಒಂದು ದಾಖಲೆಗಳ ಪತ್ರಗಳನ್ನ ಈಗ ಪರಿಶೀಲನೆಯನ್ನ ನಡೆಸುವಂತಹ ಕಾರ್ಯದಲ್ಲಿ ಈಗ ಸದ್ಯ ಬ್ಯುಸಿ ಆಗಿರುವಂತದ್ದು ಸಭಾ. ಮತ್ತೆ ಇಂತಹ ಆರೋಪ ಏನಾದ್ರೂ ಕೇಳಿ ಬಂದಿತ್ತಾ ಪರಮೇಶ್ವರ್ ಅವರ ವಿರುದ್ಧ ಅಂತ? ಯಾಕಂದ್ರೆ ಲಾಸ್ಟ್ ಟೈಮ್ ಐಟಿ ದಾಳಿ ಆದಾಗ್ಲೂ ಕೂಡ ಅಲ್ಲೇನೂ ಸಿಕ್ಕಿಲ್ಲ, ಪತ್ತೆ ಆಗಿಲ್ಲ ಅಂತ ಹೇಳಿ ಐಟಿ ಅಧಿಕಾರಿಗಳು ವಾಪಸ್ ಆಗಿದ್ರು. ಆವಾಗ ಆ ಕೇಸ್ ಕ್ಲೋಸ್ ಆಗಿದ್ದನ್ನು ಕೂಡ ಗಮನಿಸಿದ್ವಿ. ಆದ್ರೆ ಈಗ ಇದ್ದಕ್ಕಿದ್ದಂಗೆ ಇಡಿ ಅಧಿಕಾರಿಗಳು ಎಂಟ್ರಿ ಆಗ್ತಿದ್ದಾರೆ ಅಂತಂದ್ರೆ ಏನಾಗಿರಬಹುದು ಮಧು? ಖಂಡಿತವಲ್ಲ ಸಭಾ. ಏನು ಅಂತಂದ್ರೆ ಈಗ ಕಳೆದ ಬಾರಿ ಐಟಿ ದಾಳಿ ನಡೆದಿದ್ದು 2019ರಲ್ಲಿ ಈ ಒಂದು ಐಟಿ ದಾಳಿ ಆಗಿತ್ತು. 2019ರಲ್ಲಿ ದಾಳಿ ಆದಂತಹ ಸಂದರ್ಭದಲ್ಲಿ ಅಲ್ಲಿಂದ ಕೆಲವು ತಿಂಗಳ ಕಾಲಾವಕಾಶ ಇರುತ್ತೆ. ಯಾವೆಲ್ಲ ದಾಖಲೆಗಳನ್ನ ಅವರು ವಶಕ್ಕೆ ತೆಗೆದುಕೊಂಡಿರ್ತಾರೆ ಆ ಒಂದು ದಾಖಲೆಗಳನ್ನ ವಶಕ್ಕೆ ಪಡೆದ ಬಳಿಕ ಅವುಗಳನ್ನ ಪರಿಶೀಲನೆಯನ್ನ ಮಾಡಿ ನಂತರ ಅವುಗಳಲ್ಲಿ ಏನಾದ್ರೂ ಅಕ್ರಮ ಹಣದ ವ್ಯವಹಾರ ಏನಾದ್ರೂ ನಡೆದಿದ್ರೆ ಮಾತ್ರ ಅವರು ಒಂದು ನೋಟಿಸ್ ಅನ್ನ ಕೊಡುವಂತಹ ಕಾರ್ಯವನ್ನ ಮಾಡ್ತಾರೆ. ಅದರಾಗಿಯೂ ಕೂಡ ಏನು ಯಾವುದೇ ರೀತಿಯ ಅಕ್ರಮ ಹಣ ವ್ಯವಹಾರ ಈ ರೀತಿಯಾಗಿ ಏನು ನಡೆದಿಲ್ಲ ಅನ್ನುವಂಥದ್ದಾದ್ರೆ ಅದಕ್ಕೆ ಒಂದು ಕ್ಲೀನ್ ಚಿಟ್ ಅನ್ನ ಕೊಟ್ಟಿರ್ತಾರೆ, ಅದಕ್ಕೆ ನೋಟಿಸ್ ಅನ್ನ ಕೊಟ್ಟು ಅದಕ್ಕೆ ಉತ್ತರವನ್ನ ಕೊಟ್ಟಿರ್ತಾರೆ. ಆದ್ರೆ ಈಗ ಇಷ್ಟು ದಿನಗಳ ನಂತರ ಅಂದ್ರೆ ಸುಮಾರು 3-4 ವರ್ಷಗಳ ನಂತರ ಈಗ ಇಡಿ ದಾಳಿ ಆಗಿರುವಂತದ್ದು ನೋಡಿದ್ರೆ ಇತ್ತೀಚೆಗಷ್ಟೇ ನಾನು ಈಗಾಗಲೇ ಹೇಳಿದಂತೆ ಕೆಲವೊಂದು ಆಸ್ತಿಗಳನ್ನ ಅದರಲ್ಲೂ ಕೂಡ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಪರಮೇಶ್ವರ್ ಅವರು ಖರೀದಿಯನ್ನ ಮಾಡಿದ್ರು. ಈ ಒಂದು ಖರೀದಿಯನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಏನಾದ್ರೂ ಹಣದ
ವಹಿವಾಟಿನಲ್ಲಿ ಏನಾದರೂ ಅವ್ಯವಹಾರ ನಡೆದಿದೆಯಾ ಅನ್ನುವಂತ ಮಾಹಿತಿ ಈಗ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರ್ಬೋದು. ಆ ಹಿನ್ನೆಲೆಯಲ್ಲಿ ಕೂಡ ಈಗ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸಿರುವಂತದ್ದು. ಬಹುಶಃ ಈಗ ಸುಮಾರು 1 ಗಂಟೆಗಳ ಕಾಲ ಈಗಾಗಲೇ ಆ ಕಾಲೇಜಿನ ಆವರಣ ಒಳಗಡೆ ಏನೋ ಅವರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಆ ಒಂದು ಪರಿಶೀಲನೆಯಲ್ಲಿ ಏನಾದರೂ ಹೆಚ್ಚಿನ ದಾಖಲೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪೂರಕವಾದ ಅಂಶಗಳು ಏನಾದರೂ ಸಿಕ್ಕಿದ್ರೆ ಅವರು ಅದು ಯಾವ ಪ್ರಕರಣಕ್ಕೆ ಸಂಬಂಧಿಸಿದ್ದು ಅನ್ನುವಂತ ಮಾಹಿತಿನಷ್ಟೇ ಲಭ್ಯವಾಗಬೇಕಾಗಿರುವಂತದ್ದು. ಈಗ ಸದ್ಯ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿರುವಂತದ್ದು. ಅದರಲ್ಲೂ ಕೂಡ ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ಇಲ್ಲಿ ಮಾಧ್ಯಮದವರನ್ನು ಕೂಡ ಕಾಲೇಜಿನಲ್ಲಿ ನಿರ್ಬಂಧ ಇರುವಂತದ್ದು ಒಂದಷ್ಟು ಮಾಹಿತಿಯ ಇದಾಗ್ತಾ ಇದೆ. ಬಟ್ ಅದನ್ನ ಎಲ್ಲವನ್ನೂ ಮೀರಿ ಕೂಡ ಈಗ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಆ ಪರಿಶೀಲನೆಯಲ್ಲಿ ಏನಾದರೂ ಅಂಶಗಳು ಬೆಳಕಿಗೆ ಇನ್ನಷ್ಟೇ ಬರಬೇಕಾಗಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.